ಏನ್ ಕೆಂಪಿ ದೇವಸ್ಥಾನದ ಹತ್ರ ಹಿಂಗೆ ಕುತ್ಕೊಂಡಿದ್ಯಾ? ಏನು ಬೆಳ್ಕೊಂತಾ ಇದೆಯಾ? ರಚ್ಚಕಯ್ಯ, ನಾನು ಚೌಕ ಬರಡಕ್ಕೆ ಯಾಕೆ ಬರಲಿಲ್ಲ ಅಂತಂದರೆ, ನಾನು ಹೊಲ್ತಕ್ಕೆ ಕಳೆ ಇತ್ತ, ಕಡಲೆ ಗಿಡ ಹಾಕಿದೀವ ನಾವು. ಅದಕ್ಕೆ ಅಪ್ಪಯ್ಯ ಹೊಲ್ತಕ್ಕೆ ಬರಮ್ಮನ ಕಳೆ ತೆಗಿಯೋಣ ಅಂತ ಹೇಳಿದ್ದ. ನಾನು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಎಲ್ಲರೂ ಕಳೆ ತೆಗೆದ್ವಿ. ಅದಕ್ಕೆ ಬರಲಿಲ್ಲ ಚೌಕ ಬರಡಕ್ಕೆ. ರಚ್ಚಕಯ್ಯ ದಿನ ಆಡೋಕ್ಕೆ ಬಾ ಅಂತ ಹೇಳಿತ್ತು. ಅದಕ್ಕೇನೆ ರಚ್ಚಕಯ್ಯ, ನೀನು ಇವತ್ತು ಹೋಗ್ತೀಯ ಸ್ಕೂಲ್ಗೆ? ಇಲ್ಲ ಹೋಗಲ್ಲ ಬಾ, ಇವತ್ತು ಮನೆ ತೆಗಿದ್ರೆ ಇವತ್ತು ಹೋಗ್ತೀಯ ಕಳೆ ತೆಗಿಯೋಕ್ಕೆ? ಹೋಗ್ಬೇಕು, ಇನ್ನೂ 2 ದಿನ ಐತೆ ಕಳೆ. ಅಪ್ಪ ಕಡಲೆ ಗಿಡದ ಕಳೆ ತೆಗಿಬೇಕಣಮ್ಮ ಅಂತ ಹೇಳೈತೆ. ಸರಿ ಆಯ್ತು, ಹೇಳು ಹೋಗು. ಇಲ್ಲೇ ಇದ್ದಾಳೆ. ನಾನು ಎಲ್ಲಿಗೆ ಹೋಗ್ಯಾಳು ಕಾಣಲ್ಲ ಅಂತಿದ್ದೆ. ಇಲ್ಲೇ ಇದ್ದಾಳೆ ಕೆಂಪಿ. ಅಗಳ ಯಾಕ ವೇದ್ ಬಂದ? ಯಾಕೆ ವೇದ, ಯಾಕೆ ಇಲ್ಲಿಗೆ ಬರ್ತಾ ಇದೀಯಾ? ಅಲ್ಲ, ನೀನು ಎಲ್ಲಿಗೆ ಹೋಗಿದ್ದೆ ಕೆಂಪಿ? ಕಾಮ್ತಿರ್ಲಿಲ್ಲ. ನಾನು ನಿಮ್ಮ ಅಂತಗಾಸಿನ 5 ಪಟ್ಟು ಓಡಾಡ್ದೆ, ನೀನು ಕಾಮ್ಲಿಲ್ವಲ್ಲ, ಯಾತ್ತೋಗಿದ್ದೆ ಕೆಂಪಿ? ನಾನು ಹೊಲ್ತಕ್ಕೆ ಹೋಗಿದ್ದೆ, ಕಡಲೆ ಗಿಡದ ಕಳೆ ತೆಗಿತಿದ್ವಾ. ನಾನು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಲ್ಲ ಕಡಲೆ ಗಿಡದ ಕಳೆ ತೆಗಿಯಕ್ಕೆ ಹೋಗಿದ್ವಿ. ಹೌದೇನು? ಹೋಗ್ಬೇಡ, ಬಿಸಿಲು ಜಾಸ್ತಿ, ನೀನು ಹೋಗ್ಬೇಡ. ಇವನಿಗೂ ಸ್ವಲ್ಪ ತಿಳುವಳಿಕೆ ಕಮ್ಮಿ, ಇವಳಿಗೂ ಸ್ವಲ್ಪ ತಿಳುವಳಿಕೆ ಕಮ್ಮಿ ಐತೆ. ಸ್ವಲ್ಪ ಅಷ್ಟೊಂದು ನಾಲೆಡ್ಜ್ ಇಲ್ಲ ಇಬ್ರಿಗೂ. ಇವನು ವೇದು, ಕಿಟ್ಟಪ್ಪನ ಮಗ ಸಣ್ಣನು ವೇದು. ಇವಳು ಗಿರ್ಜಮ್ಮನ ಮಗಳು ಅಂತ ಹೇಳಿ ಕೆಂಪಿ ಅಂತ, ಕೆಂಪಕ್ಕ ಅಂತ ಕರೀತಾರೆ. ಎಲ್ಲನ ಕೆಂಪಿ ಅಂತಾರೆ. ಅತ್ತೇನೆ. ಅವಳು ನೋಡಿದ್ರೆ ಕಿಟ್ಟಪ್ಪನ ಹೆಂಡತಿ ಮದುವೆ ಆಗಬಾರ್ದು ಅಂತ ಇದ್ದಾಳೆ. ಸುಮ್ಮನೆ ಇವರಿಬ್ರು ಮದುವೆ ಮಾಡಿಸಿದ್ರೆ ಒಳ್ಳೇದಲ್ವೇ? ಸುಮ್ಮನೆ ಯಾವುದೋ ಒಂದು ಮದುವೆ ಆಗೈತೆ ಎಂಬುದಾದರೆ ಅವಳಿಗೂ ಅವಾಗ ಸ್ವಲ್ಪ ಅಡಿಕೆಂಬ್ತಾಳೆ. ಆ ಯಮ್ಮನ ಪ್ಲಾನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆಗಬಾರ್ದು ಇವ್ರದ್ದು ಅಂತಲೇ ಆ ಯಮ್ಮನೆ ಮಾಡ್ತಿರೋದಂತ ನನಗೆ ಗೊತ್ತು. ರಚ್ಚಕಯ್ಯ ಬಾ. ಏನು ವೇದು, ಯಾಕೋ ಕೆಂಪಿನ ಇಷ್ಟೊಂದು ಮಾತಾಡಿಸ್ತೀಯಾ? ಏನಿಲ್ಲ ರಚ್ಚಕಯ್ಯ. ಇವಳು ಇಲ್ಲೇ ಇದ್ದಾಳೆ ಕೆಂಪಿ. ತಡಿಯೇ, ನಮ್ಮಮ್ಮ ಹೇಳ್ತೀನಿ. ಇವನು ವೇದ ಇಲ್ಲಿ ಬಂದವನಿ. ಇವನು ಲವ್ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತೀನಿ ತಡಿ. ನಮ್ಮಮ್ಮಗೆ ಹೇಳಿದೆ ಕಿಟ್ಟಣಿಗೆ ಹೇಳುತ್ತೆ. ತಡಿ. ಇವಳು ಮಾತಾಡಿಸ್ತಾಳೆ, ಅಲ್ಲಿಗೆ ಹೋಗ್ತಾಳೆ. ಅವ್ರ ಮಂತಕ್ಕೆ ಚೌಕ ಬರಡಕ್ಕೆ ನಂತಕ್ಕೆ ಬರಲ್ಲ. ಬರೀ ಅವ್ರ ತಕ್ಕೆ ಹೋಗ್ತಾಳೆ. ತಡಿ ಹೇಳ್ತೀನಿ. ನಮ್ಮಮ್ಮಗೆ ಹೇಳ್ತೀನಿ ತಡಿ. ಇವಳು ಗಿರ್ಜಂಬೆ ನೋಡ್ತಾ ಇದ್ದಾಳಲ್ಲೇ, ಅಲ್ಲಿ ನೋಡಲ್ಲಿ ಈ ವೇದನೂ ಇವಳು ಕೆಂಪಿ ಲವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬರೀ ಅವಳನ್ನ ಮಾತಾಡ್ಸಕ್ಕೆ ಬರ್ತಾನೆ ಇವನು ವೇದು. ಟಿಕ್ಳು ಬಕ್ಳು ಅಂತಂದು ಗೊತ್ತಾಗಲ್ಲ ಏನಿಲ್ಲ. ನಮ್ಮ ಅಮ್ಮಗೆ ಹೇಳ್ತೀನಿ ತಡಿ, ಕರ್ಕೊಂಡೆ ಬರ್ತೀನಿ ತಡಿ ನಮ್ಮ ಅಮ್ಮನ. ಯಾಕೆ ಮಾತಾಡ್ಸಲ್ವೇನೆ ಅವಳು ಕೆಂಪಿ, ಅವಳು ಗಿರ್ಜಿಂಬೆ? ಇಲ್ಲ ಮಾತಾಡ್ಸಲ್ಲ ರಚ್ಚಕಯ್ಯ. ನಾನು ನಿಮ್ಮ ಅಂಟಕ್ಕೆ ಬರ್ತೀನಲ್ಲ ಸೋಕ ಬರಾಡಕ್ಕೆ, ಅದಕ್ಕೆ ಮಾತಾಡ್ಸಲ್ಲ. ನನ್ನ ನೋಡಿದ್ರೆ ಹಿಂಗೇನೆ ಹೋಗ್ತಾಳೆ ಮಕ ಊದಿಸ್ಕೊಂಡು. ಬಿಡು, ಮಾತಾಡ್ಸಕ್ಕೆ ಹೋಗ್ಬೇಡ. ಅವಳು ಸರಿ ಇಲ್ಲ, ಅವಳು ಬುದ್ಧಿ ಸರಿ ಇಲ್ಲ. ಅದಕ್ಕೆ ನಮ್ಮ ಅಪ್ಪ ಬೈತೈತೆ, ನೀನು ಹೋಗ್ಬೇಡ ಅವ್ರ ಮಂತಕ್ಕೆ, ಹುಡುಗಿ ಒಳ್ಳೇದಲ್ಲ, ಇಲ್ಲದ್ದು ಹೇಳ್ಕೊಡುತ್ತೆ ಅಂತ ಅಪ್ಪ ಬೈತೈತೆ. ಅದಕ್ಕೆ ಅಕ್ಕ ನಾನು ಹೋಗಲ್ಲ. ರಚ್ಚಕೈ ಮಂತಕ್ಕೂ ಹೋಗು, ರಚ್ಚಕೈ ಅಂತಾಗ ಇರು ನೀನು ಅಂತ ಹೇಳುತ್ತೆ ಅಪ್ಪಯ್ಯ. ಅದಕ್ಕೆ ನಾನು ಹೋಗಲ್ಲ. ನನಗೆ ಕೆಂಪಿ ನೀನು ನೋಡಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗಾಗುತ್ತೆ ಕಣೆ. ನಾನು ಹೊಲ್ತಕ್ಕೆ ಹೋಗಿದ್ದೆ. ನಮ್ಮ ಹೊಲ್ದಾಗ ಪೈಪ್ ಹೊಡೆದಿತ್ತ, ಆ ಪೈಪ್ ಎಲ್ಲ ತೆಗೆದು ಎಲ್ಲನ ಜೋಡಿಸಿ ಹಾಕಿ ಬಂದಿದ್ದೀನಿ. ಏನು ಸುಮ್ಮನೆ ಕೆಂಪಿನ ಮದುವೆ ಆಗ್ಬಿಡೋ ನೀನು? ಆಗ ನಂಬ್ತಾ ಇದ್ದೀನಿ ರಚ್ಚಕಯ್ಯ. ಇವಾಗ ಅಪ್ಪಯ್ಯ ಅಣ್ಣನ ಮಾಡ್ತೀನಿ ಅಂತ ಐತಿ. ನಮ್ಮ ಏದನ್ ಮಾಡುತ್ತೆ ದೇವಂದು ಹಾಕ್ತಿದಂಗೆನೆ ನಾನು ಆಮೇಲೆ ಹಾಕ್ತೀನಿ. ನಾನಾಗಲ್ಲಪ್ಪ, ಹೋಗು. ಯಾಕಾಗಲ್ಲ? ಅಷ್ಟೇ, ನಾನೇನಿಲ್ಲ ನೋಡು, ಹೊಡೆದು ಬಿಡ್ತೀನಿ. ಕೆಂಪಿ ಆಗಮ್ಮ, ಸುಮ್ಮನೆ ಮದುವೆ ಆಗು. ಆಗಿ ಸುಮ್ಮನೆ ಚೆನ್ನಾಗಿರು. ಹೆಂಗನ ನಿಮ್ಮ ಅಣ್ಣಿಂದ ಆಗುತ್ತಾ ಬಿಡುತ್ತಾನೆ. ಸುಮ್ಮನೆ ಮದುವೆ ಆಗೋವೇದು. ಅಮ್ಮ ಇಲ್ಲೇ ನಿನ್ಕ ನೋಡಲ್ಲಿ, ಅಲ್ಲಿ ನಿನ್ಕೊಂಡ್ರೆ ಕಾಮುತ್ತೆ ಅವಳಿಗೆ. ಇಲ್ಲೇ ನಿನ್ಕ ದೂರನ ನೋಡಿ. ಇವ್ನು ಯಾಕೆ ತಿಳಿಯಲ್ಲ, ಇವನಿಗೆ ನೋವು ಅಂತ ನೋವು. ತಡಿ ಹೇಳ್ತೀನಿ. ಕಿಟ್ಟಣಿಗೆ ಹೇಳಿದ್ರೆ ನೋವು ಪವು ಎಲ್ಲ ಉದ್ರಬೇಕು. ಇವನಿಗೆ ನೋವು ಅಂತ ನೋವು. ಇವಳು ಕೆಂಪಿ ಇದು ಕಟ್ರೆ ಇಬ್ಬರಿಗೂ ಸರಿಯಾಗೈತಿ. ಕಟ್ರಗಳು ಎರಡೋನು. ಯಮ್ಮ ಅವಳು ಬರೀ ಹಚ್ಚಿರ್ ಮಂತಕ್ಕೆ ಹೋಗ್ತಾಳೆ. ನಮ್ಮ ಅಂತಕ್ಕೆ ಬರೋದೇ ಇಲ್ಲ ಚೌಕ ಬರಾಡಕ್ಕೆ ನನ್ನ ಜೊತೆಗೆ. ಬರೀ ಅಲ್ಲಿಗೆ ಹೋಗ್ತಾಳೆ ಕಣಮ್ಮ. ತಡಿ ಕಿಟ್ಟಣಾಗಿ ಹೇಳ್ತೀನಿ ತಡಿ. ಇವಳು ರಚ್ಚಿ ಇದ್ದಾಳಲ್ಲ, ಇವಳು ಲಸ್ಮಕ್ನಂತಳು, ಇವಳು ಅವ್ರ ಅಮ್ಮನಂತಳು. ಇವಳು ನಮ್ಮ ಮದುವೆ ಆಗು. ನಾವೆಲ್ಲ ನಮ್ಮ ಮದುವೆ ಮಾಡಿಸ್ತೀವಿ ವೇದು. ನಿಮ್ಮ ಅಣ್ಣಂದು ಮದುವೆ ಆಗಲ್ಲ. ನಿಮ್ಮ ಅಣ್ಣ ಯಾಕಂದರೆ ಹುಡುಕ್ತಾರಲ್ಲ, ಅದಕ್ಕೆ ನಿಮ್ಮ ಅಣ್ಣ ಯಾವ ಹುಡುಗಿನೂ ಲವ್ ಮಾಡಿಲ್ಲ, ನೀನು ಲವ್ ಮಾಡಿದ್ಯಲ್ಲ. ಕೆಂಪಿನ ಮದುವೆ ಆಗು. ಕೆಂಪಿ ಮದುವೆ ಆಗಿ ವೇದು ಒಳ್ಳೇನು. ಹೋಗಾಕ ನಮ್ಮ ಅಪ್ಪ ಬೈತೈತೆ. ನಿಮ್ಮ ಅಪ್ಪ ಬೈಯಲ್ಲ, ಏನಿಲ್ಲ. ಏನು ಕಿಟ್ಟಣ್ಣ ಮನೆಗೆ ಮಸ್ತಾಗೈತೆ. ಒಳ್ಳೇನು ನಿಮ್ಮ ವೇದು. ಅಷ್ಟೇನೆ, ಸುಮ್ಮನೆ ಮದುವೆ ಆಗು. ಮದುವೆ ಮಾಡಿಸ್ಬೇಕು. ಮದುವೆ ಮಾಡಿಸಿದ್ರೆ ಆಮೇಲೆ ಚೆನ್ನಾಗಿರ್ತಾರೆ ಇವರಿಬ್ರು.
ಇವಾಗ ಅವಳೇನು ಅಂದ್ಕೊಂಡವಳೆ ಕಮ್ಲಿ ಅವಳು ಮದುವೆ ಮಾಡಬಾರ್ದು ಇವರಿಬ್ರಿಗೂ ಅಂದ್ಕೊಂಡವಳೆ. ಮದುವೆ ಆದರೆ ಇವಳಿಗೂ ಒಂದು ಭಾಗ ಬರುತ್ತೆ. ಇನ್ನು ಬೇಡ ಅಂತ ಹೇಳಿ ಅವ್ರು ಅಷ್ಟೊಂದು ಇದು ಮಾಡಿದ್ರು ಭಾಗ ಬರುತ್ತೆ. ಇವ್ನು ತಾಳಿ ಕಟ್ಟಿದ ಅಂದರೆ ಅವಳೇನು ಎಲ್ಲ ನನಗೆ ಆಗಲಿ ಎಂಬ ಥರ ಕಾಯ್ತಾ ಇದ್ದಾಳೆ. ನನಗೆ ಗೊತ್ತು. ನಮ್ಮ ಅಮ್ಮನಿಗೂ ಗೊತ್ತು. ಅಮ್ಮಗೆ ಹೇಳ್ತೀನಿ, ಅಮ್ಮ ಸುಮ್ಮನವ್ರಿಬ್ರು ಮದುವೆ ಮಾಡ್ಸಮ್ಮ ನೀನು ಅಂತ. ಆಗ್ತೀನಿ ಅಂತೀನಿ ರಜಕಯ್ಯ. ಇವಳು ಮದುವೆ ಆಗಲ್ಲ ಅಂತಾಳೆ ನೋಡು. ನೋಡಾಕ ಕೆಂಪಿಗೆ ಹೇಳಾಕ ನೀನೇನೆ. ಮಗ ಆಗ್ಲಲ್ಲ ರಚಕಯ್ಯ, ಮದುವೆ ಆಗು ಅಂತಾನೆ. ಹೋಗಾಲೆ ಹಂಗನ್ಬಾರ್ದು. ಅವನು ಒಳ್ಳೆನ್ ಕಣಮ್ಮ. ವೇದು ಮದುವೆ ಆಗು. ದೇವನು ಒಳ್ಳೆನೆ. ಏನು ಮಾಡ್ತೀಯ, ಅವನಿಗೆ ಎಣ್ಣೆ ಸಿಗಂಗಿಲ್ಲ. ಅವ್ನು ಹಂಗೆ ಹೇಳೋರು ಅಪ್ಪ ನಂಗೆ ಒಂದಿಟ್ಟು ಉರುಕು ಮಗ್ತಾನು. ಇವನೇ ಯಾತಕ್ಕೂ ಸಿಟ್ಟಾಗಲ್ಲ, ಏನಿಲ್ಲ, ಒಳ್ಳೆ ಗಂಡ. ಆಗಮ್ಮ ಆಗಿ ಚೆನ್ನಾಗಿರು. ತಡಿ ಅಮ್ಮಿ ಹೇಳನ್ ಸುಮ್ಕಿರು. ನಾನೆಲ್ಲ ಕಿಟ್ಟಣಾಗಿ ಹೇಳ್ತೀನಿ ನನ್ನ ಮಗನ್ನ, ಸರಿಯಾಗಿ ಒದ್ದಿಸ್ತೀನಿ ಕಿಟ್ಟಣಾಗಿ ಹೇಳಿ. ಇವನೇ ನೋವು ಅಂತ ನೋವು. ಇವ ಈಗಲೇ ನಾಳೆ ಇನ್ನು ಅಣ್ಣನ ಮದುವೆ ಆಗಿಲ್ಲ, ಏನಿಲ್ಲ ನೋಡಪ್ಪ. ಅವನೇನೆ ಯಾರು ನೋವು ಪವು ಮಾಡೋಕೆ ಹೋಗಿಲ್ಲ. ನಾನು ಅದನ್ನೇ ಹೇಳ್ತೀನಿ, ಸುಮ್ಮನೆ ನೋವು ಪವು ಮಾಡಿದ್ರೆ ಸುಮ್ಮನೆ ಕರ್ಕೊಂಬರಲ್ಲ ಪಾಪ ಅಂತ ಹೇಳಿ. ಅವ್ನು ಯಾರು ನೋವು ಮಾಡಿಲ್ಲ, ಏನಿಲ್ಲ. ಇವನು ನೋಡಪ್ಪ, ಇವ್ನು ಟಿಕ್ಕ ತಿಳಿಯ ಮಕ್ಕ ತಿಳಿಯಲ್ಲ ಇಂತಾನೆ ನೋವು ಅಂತ ನೋವು. ಅಮ್ಮ ಇವಳು ಮಾತಾಡ್ಸಲ್ಲ, ಇವಳು ಬಾರಿ ಇವಳು ಕೆಂಪಿ. ತಡಿ ಕೆಂಪಿಗೆ ಸರಿಯಾಗಿ ಇದ್ದಾವೆ. ಹೋಗು ವೇದು, ಹೋಗು ಮನೆ ತಕ್ಕ ಹೋಗು. ನಿಮ್ಮ ಅಪ್ಪ ನೋಡಿರೆ ಬೈತೈತೆ, ಹೋಗಪ್ಪ. ನಾನು ನಮ್ಮ ಅಪ್ಪಗೆ ಹೇಳ್ತೀನಿ ರೊಚ್ಚಕಯ್ಯ. ನಮ್ಮ ಅಪ್ಪಗೆ ಹೇಳಿರೆ, ಯಪ್ಪ ನಾನು ಕೆಂಪಿ ಲವ್ ಮಾಡ್ತಾ ಇದ್ದೀವಿ ಕಣಪ್ಪ, ನನಗೂ ಕೆಂಪಿಗೂ ಮದುವೆ ಮಾಡಪ್ಪ ಅಂತ ಹೇಳಿ ಹೇಳ್ತೀನಿ. ಅಪ್ಪಯ್ಯ ಏನಂಬುತ್ತಾ. ಅದಕ್ಕೇನೆ ನಾನು ಅಣ್ಣನ ಮದುವೆ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಅಣ್ಣನ ಮದುವೆ ಆಗಂಗಿಲ್ಲ. ಸುಮ್ಕಿರು. ಸುಮ್ಮನೆ ನಿಮ್ಮ ಅಪ್ಪಯ್ಯ ಹೇಳಿರಿ, ನಿಮ್ಮ ಅಪ್ಪಯ್ಯ ಮಾಡಲ್ಲ. ಸುಮ್ಮನೆ ನೀವೇನೆ ಆಗಕ್ಕಲಿ. ನೀನೇನೆ ಸುಮ್ಮನಿರು. ನಾನು ನಮ್ಮಮ್ಮಗೆ ಹೇಳ್ತೀನಿ. ಅಲ್ಲ ಮತ್ತೆ ಲೋಸ್ಮಕ್ಕಯ್ಯ, ನಾನು ಮಾತಾಡಿಸ್ತೀನಿ. ನಮ್ಮ ಅಪ್ಪಯ್ಯ ಗೊತ್ತಾದ್ರೂ ಬೈತೈತೆ ಮಾತಾಡಿಸ್ಬೇಡ ಅಂತ. ನಾನು ಮಾತಾಡಿಸ್ತೀನಿ ನಿಮ್ಮ ಅಮ್ಮಯ್ಯನ. ನಾನು ಮಾತಾಡ್ಸುತ್ತೆ ಲಕ್ಷ್ಮಕ್ಕಯ್ಯ. ನಮ್ಮ ಅಕ್ಕಯ್ಯ ಚೆನ್ನಾಗಿ ಮಾತಾಡ್ಸುತ್ತೆ ನನ್ನ. ಎಂಥ ಚೆನ್ನಾಗಿ ಮಾತಾಡ್ಸುತ್ತೆ. ವೇದು ಬಾರೋ ವೇದು ಅಂಬುತ್ತೆ, ಕರಿತೈತಿ ಪಾಪ. ನಾನೇ ನಮ್ಮ ಅಪ್ಪಯ್ಯಗೆ ಎದ್ರಿಕೊಂಡು ಹೋಗಲ್ಲ. ಸುಮ್ಮನಿರು. ನಾನೆಲ್ಲ ಅಮ್ಮಗೆ ಹೇಳ್ತೀನಿ. ಅಮ್ಮ ಎಲ್ಲ ನಾವು ಮುಂದೆ ನಿಂತ್ಕೊಂಡು ಮದುವೆ ಮಾಡುತ್ತೆ. ಸುಮ್ಕಿರು ನೀನು. ಯಾತಾವು ಹೇಳಕ್ಕೆ ಹೋಗ್ಬೇಡ. ಹಂಗ ನೀನು ಅಷ್ಟೇ ಕಣೆ ಕೆಂಪಿ, ಯಾರಿಗೂ ಹೇಳ್ಬೇಡ. ಅವಳಿಗೆ ಗೊತ್ತೇ ಆಗ ಅವಳಿಗೆ. ಗೊತ್ತು. ಯಾಕ ಅವಳಿಗೆ ಗಿರ್ಜಿಂಬಿಗೆ ಅವಳಿಗೆ ನನಗೆ ಗೊತ್ತಿದ್ರೆ ಹೋಗ್ಪಿಂಟ್ಲಿಕ್ತಾವ ಅಷ್ಟೇ. ಒಟ್ಟಿನಲ್ಲಿ ಲವ್ ಮಾಡ್ತಾರೆ ಎಂಬುದು ಗೊತ್ತಾದ್ರೆ ಪರವಾಗಿಲ್ಲ, ಮದುವೆ ಆಗ್ತಾರೆ ಎಂಬುದು ಗೊತ್ತಾಗಬಾರ್ದು. ಅಮ್ಮಗೆ ಹೇಳ್ತೀನಿ. ಅಮ್ಮ ಎಲ್ಲ ಮದುವೆ ಮಾಡ್ಸೋ ಸುಮ್ಕಿರು. ಅಮ್ಮಗೆ ಹೇಳಿ ಯಾವ ಮದುವೆ ಮಾಡ್ಸಮ್ಮ ಸುಮ್ಮನೆ ಅಂತ ಹೇಳ್ತೀನಿ. ಸರಿ ಆಯಿತು. ಯಾಕ ಹೋಗನ್ ಬಾಯಿಲ್ಲ ಅಮ್ಮನಿಗೆ ಕಿಟ್ಟಣ ಏನಂತ ಹೋಗನ್ ಬಾಯಿಲಿ. ನೋಡ ಯಾಕವ ಹಂಗೆ ಹೋಗ್ತಾ ಇದ್ದ ಸಿಂಧೆಗೆ. ಅಲ್ಲೋಡಲ್ಲಿ ಹೆಂಗೆ ಹೋಗ್ತಾ ಇದ್ದಾವೆ. ನಿಮ್ಮ ಅಪ್ಪ ಕೇಳಿದ್ರೆ ಯಾತಿ ಇಲ್ಲ ಯಪ್ಪ ಅನ್ನುವೆದು. ಅವಳು ಗಿರ್ಜಿ ಬೋಲಿದ್ ಮಾಡ್ತಾಳೆ ಅವಳು. ಸರಿಯಾಗಿ ಬಿಡ್ತೀನಿ. ನನ್ನ ಸುದ್ದಿಗೆ ನಾನು ಬಂದರೆ, ನಾನು ಒಂದು ಕೈಯಾಗಿ ಬಿಟ್ಟೆ ಅಂದರೆ ಏನಿಲ್ಲ ಅವಳು. ನನ್ನ ಸುದ್ದಿಗೆ ಬಂದರೆ ಅವಳು ಏನಿಲ್ಲ ರೊಚ್ಚಕಯ್ಯ. ಇವನೇನಿಲ್ಲ ಅವಳು ನೋಡಿದ್ರೆ ಆಗಲ್ಲ. ಯಾಕೆ ರೊಚ್ಚಕಯ್ಯ ಸರಿಯಾಗಿ ಒದ್ಬಿಡ್ತಾನೆ. ನಾನು ಒದಿ ಬೇಡ ಅಂತೀನಿ. ಸುಮ್ಕಿರು, ಒದಿಬಾರ್ದು. ನಾನೆಲ್ಲ ಅಮ್ಮಗೆ ಹೇಳ್ತೀನಿ ಸುಮ್ಮನಿರು. ಅಮ್ಮ ನಿಂಗೆ ಅವರಿಬ್ರಿಗೂ ಮದುವೆ ಮಾಡ್ಸಮ್ಮ ಅಂತ ಹೇಳಿ ಹೇಳ್ತೀನಿ. ಸುಮ್ಕಿರು. ಇವರಿಬ್ರು ಒಳ್ಳೆಯರು. ಇವನು ವೇದನು ಒಳ್ಳೆನು. ಕಿಟ್ಟಪ್ಪರ ಮನೆಗೆ ಒಳ್ಳೆನಂದ್ರೆ ಇವನೇ ವೇದು. ಇನ್ಯಾರು ಇಲ್ಲ, ಒಳ್ಳೆಯರು. ಇವಾಗ ಅವಳು ಕಮ್ಲಿ ಮದುವೆ ಆಗಿರೋಳು ಅಯ್ಯಮ್ಮನೂ ಅವಳೇನೆ, ಕಿಟ್ಟಣ್ಣನೂ ಅದೇನೇ, ಅವ್ರ ಮನೆಯಾಗಿರೋ ದೇವನು ಅವನೇನೆ, ಎಲ್ಲ ಅವರೇನೆ. ಎಲ್ಲ ಬರೀ ಅದು ಇದು ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ನಾವು ಚೆನ್ನಾಗಿರ್ಬೇಕು, ನಾವೇ ಗ್ರೇಟು ಅಂತ. ಆದರೆ ಇವನು ಒಳ್ಳೆಯನು ಪಾಪ ವೇದು. ಇವನು ಒಳ್ಳೆಯನು. ಕ್ಯಾಂಪಿನ ಇವಳು ಒಳ್ಳೆ. ಇಬ್ಬರಳಿಗೂ ದೇವ್ರ ಕಲಕ್ತಂಗಾಗೈತಿ. ಇಬ್ಬರಳು ಲವ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಮ್ಮಗೆ ಹೇಳಿ ಸುಮ್ಮನೆ ಮದುವೆ ಮಾಡ್ತಾರ ಅಂತ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.